ಕೂದಲು ಉದ್ರೋದು ನಿಲ್ಲೋದಕ್ಕೆ ಏನು ಮಾಡಬೇಕು, ಒಟ್ಟು ಹೋಗೋಕ್ಕೆ ಏನು ಮಾಡಬೇಕು, ಕೂದಲು ಉದ್ದ ಬೆಳೆಯೋದಕ್ಕೆ ಏನು ಮಾಡಬೇಕು, ಆಮೇಲೆ ನಿದ್ದೆ ಬರೋದಕ್ಕೆ ಏನು ಮಾಡಬೇಕು, ತಂಪಾಗೋಕ್ಕೆ ಹೀಟ್ ಕಡಿಮೆ ಆಗೋಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ಪಾರ್ಲರಲ್ಲಿ ನಮಗೆ ಕ್ಲಾಸ್ ಮಾಡಿರ್ತಾರೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ನಾವೇ ಮನೆಯಲ್ಲಿ ತಯಾರಿಸಿರೋ ಪ್ಯೂರ್ ಹೋಮ್ ಮೇಡ್ ಏರ್ ಆಯಿಲು. ಇದ್ರ ಟಾಪಿಕ್ ಬಂದು ಏನು ಅಂತ ಅಂದರೆ, ಸುಮಾರು 1.5 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ನಾನು ಪಾರ್ಲರ್ ಫೀಲ್ಡ್ ಬಂದರೆ 16-17 ವರ್ಷದಿಂದ ಇದನ್ನು ಕಂಟಿನ್ಯೂ ಮಾಡ್ಕೊಂಡೇ ಬಂದಿದ್ದೆ. ಈ ಬ್ಯಾಲೆನ್ಸ್ ಏನಿತ್ತು, ಒಂದು 8-10 kg ಇತ್ತು. ಅದನ್ನು 1.5 ತಿಂಗಳಿಂದ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಬಂದಿದ್ದ ರೆಸ್ಪಾನ್ಸ್ ಪ್ರಕಾರ ಮತ್ತೆ ನಾನು ಇವತ್ತು ಹೊಸದಾಗಿ 50 kg ಆಯಿಲ್ ಮಾಡಿದ್ದೀನಿ. ಆ 50 kg ಆಯಿಲ್ ಹೆಂಗೆ ಮಾಡಿದ್ದೀನಿ ಅಂದರೆ, ಸುಮಾರು 7ರಿಂದ 8 ಜಾತಿ ಎಣ್ಣೆ ತಗೊಂಡಿದ್ದೀನಿ. ಆಮೇಲೆ ನನಗೆ ಗಿಡ ಮೂಲಿಕೆಗಳು ನನಗೆ ಗೊತ್ತು, ಯಾಕಂದರೆ ಕೂದಲು ಉದ್ರೋದು ನಿಲ್ಲೋದಕ್ಕೆ ಏನು ಮಾಡಬೇಕು, ಒಟ್ಟು ಹೋಗೋಕ್ಕೆ ಏನು ಮಾಡಬೇಕು, ಕೂದಲು ಉದ್ದ ಬೆಳೆಯೋದಕ್ಕೆ ಏನು ಮಾಡಬೇಕು, ಆಮೇಲೆ ನಿದ್ದೆ ಬರೋದಕ್ಕೆ ಏನು ಮಾಡಬೇಕು, ತಂಪಾಗೋಕ್ಕೆ ಹೀಟ್ ಕಡಿಮೆ ಆಗೋಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ಪಾರ್ಲರಲ್ಲಿ ನಮಗೆ ಕ್ಲಾಸ್ ಮಾಡಿರ್ತಾರೆ. ಅದೇ ನೋಟ್ಸ್ ಪ್ರಕಾರ ಇವತ್ತವರೆಗೂ ಅದನ್ನೆಲ್ಲ ಮೆಟೀರಿಯಲ್ಸ್ ಹಾಕಿ ಬೇಯಿಸಿ 24 hours ಎಣ್ಣೆಲಿ ಬಿಟ್ಟು ಅದನ್ನು ಶುದ್ಧ ನಾವೇ ತಯಾರಿಸಿರೋದು. ಅದ್ರ ರಿಸಲ್ಟ್ ಬಂದು ನಿಜ ಹೇಳಬೇಕು ಅಂದರೆ ಯಾರೂ ಇಮೇಜ್ ಮಾಡಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಸುಮಾರು 7 ಜಾತಿ ಎಣ್ಣೆ ಹಾಕಿದೆ. 7ರಿಂದ 8 ಜಾತಿ ಎಣ್ಣೆ ಐತಿ. ಅದರಲ್ಲೂ 2 ಮಾತ್ರ ಪ್ಯೂರ್ ಗಾಣದಿಂದ ರುಬ್ಬಿರೋ ಎಣ್ಣೆ ತೊಗೊಂಡಿದ್ವಿ. ಕೊಬ್ಬರಿ ಎಣ್ಣೆ ಬಂದು ಪ್ಯೂರ್ ಗಾಣದಿಂದ ರುಬ್ಬಿರೋ ಎಣ್ಣೆ. ಹರಳೆಣ್ಣೆನೂ ಅಷ್ಟೇ ಗಾಣದಿಂದ ತಂದಿರೋ ಎಣ್ಣೆ. ಇನ್ನು ಮಿಕ್ಕಿದೆಲ್ಲ ರೆಡಿಮೇಡ್, ಅಂದರೆ ಕ್ವಾಂಟಿಟಿ ತೊಗೊಂಡಿದ್ವಿ. ಈಗ 25 kg ಕೊಬ್ಬರಿ ಎಣ್ಣೆ ಇದ್ದರೆ 10 kg ಎಣ್ಣೆ ಸುಮಾರು ಇದಕ್ಕೆ 7ರಿಂದ 8 ಜಾತಿ ಎಣ್ಣೆ ತಗೊಂಡಿದ್ದೀವಿ. ಅದರಲ್ಲಿ 2 ಮಾತ್ರ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಬಂದು ಅದೇ ಅಲ್ವಾ ಮೇನ್ ಇಂಪಾರ್ಟೆಂಟು ಅಂದ್ಬಿಟ್ಟು ಮೇಯ್ನು ಗಾಣದಿಂದ ರುಬ್ಬಿರೋ ಎಣ್ಣೆ, ಯಾವುದೇ ಕೆಮಿಕಲ್ಸ್ ಇರೋ ಎಣ್ಣೆ ತೊಗೊಂಡಿಲ್ಲ. ಪ್ಯೂರ್ ಕೊಬ್ಬರಿ ಎಣ್ಣೆ, ಪ್ಯೂರ್ ಹರಳೆಣ್ಣೆ ತೊಗೊಂಡಿದ್ದೀವಿ. ಅದಕ್ಕೆ ಮಿಕ್ಕಿದ ಐಟಮ್ಸ್ ಬಂದು ಕಾಸ್ಟ್ಲಿ ಐಟಮ್ಸು ರೆಡಿಮೇಡು ಹಾಕಿ ಇದಕ್ಕೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಗಿಡ ಮೂಲಿಕೆಗಳು ಸುಮಾರು 15ರಿಂದ 20 ಜಾತಿಯ ಗಿಡ ಮೂಲಿಕೆಗಳು ಐಟಮ್ಸ್ ಹಾಕಿದ್ದೀವಿ. ಹಂಗಾಗಿ ಇದು ನಾವೇ 2 ಮಿಕ್ಸ್ ಮಾಡಿ ನಾವೇ ಶುದ್ಧ ತಯಾರಿಸಿರೋ ಎಣ್ಣೆ. ಇದು ಬಂದು ಇದ್ರ ರಿಸಲ್ಟ್ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಇದನ್ನು ಯೂಸ್ ಮಾಡ್ತಿರೋರು ಸುಮಾರು ನನ್ನ ಹತ್ರ 8-10 ವರ್ಷದಿಂದ ಯೂಸ್ ಮಾಡ್ತಾರೆ. ಇವತ್ತು ಕಸ್ಟಮರ್ ಇದ್ದಾರೆ, ಇವತ್ತು ನಾನು ಅವ್ರಿಗೆ ಎಣ್ಣೆ ಕೊಡಬೇಕು. ಈಗ ನಾನು ಕೂಡ ಇದನ್ನೇ ಎಣ್ಣೆ ಯೂಸ್ ಮಾಡೋದು. ಹಂಗಿರುವಾಗ ಮತ್ತೆ ನನಗೆ ಏನಕ್ಕೆ ಇದು ಸ್ಫೂರ್ತಿ ಆಯಿತು ಅಂತ ಅಂದರೆ, 8-10 kg ನಾನು ಸ್ಟಾಕ್ ಇದ್ದಿದ್ದನ್ನ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ಜನ ತಗೊಂಡು ಇವತ್ತು ನಮ್ಮ ಹತ್ರ ಕ್ರೀಮು, ಡೈ, ಆಯಿಲು ತುಂಬ ಜನ ಕೇಳ್ತಿದ್ದಾರೆ. ಕೇಳೋದ್ರಿಂದ ಮತ್ತೆ ಮೊನ್ನೆ ದಿನ 50 kg ಎಣ್ಣೆ ಮಾಡಿದ್ದೀನಿ. 50 kg ಎಣ್ಣೆ ಮಾಡಿದ್ರಿಂದ ಇದು ಬಂದು 250 ಗ್ರಾಮ್ಸ್ ಇರುತ್ತೆ. ಇದು 250 ಗ್ರಾಮ್ ಬಂದು 300 ರೂಪಾಯಿ ವಿತ್ ಶಿಪ್ಪಿಂಗ್ ಫ್ರೀ. ಫಸ್ಟ್ ಏನು ಮಾಡಿದೆ, 250ಗೆ ಕೊಟ್ಟೆ, ಶಿಪ್ಪಿಂಗ್ ಫ್ರೀ ಇತ್ತು. ಬಟ್ ಇವಾಗ ಪೋಸ್ಟಲ್ಲಿ ತಗೊಳ್ಳಲ್ಲ. ಇದನ್ನು ಪೋಸ್ಟಲ್ಲಿ ಬಂದರೆ 44 ರೂಪಾಯಿ ನಡೆದೋಯ್ತಿತ್ತು. DTC ಕೊಟ್ಟಾಗ 80ರಿಂದ 120 ರೂಪಾಯಿ ಕೊರಿಯರ್ ಚಾರ್ಜ್ ಇರೋದ್ರಿಂದ 300 ರೂಪೀಸ್ ಬಿಲ್ ಮಾಡಿದ್ದೀವಿ. ಎಣ್ಣೆ ನೋಡಿ ಹೇಗಿದೆ ಅಂತ ನೋಡಿ, ಟ್ರಯಲ್ ತೋರಿಸ್ತೀನಿ ನೋಡಿ. ಇದನ್ನೇ ಎಣ್ಣೆ ಎಷ್ಟು ಗಟ್ಟಿಯಾಗೆ, ಈ ಸ್ಮೆಲ್ಲು ನೋಡ್ತಿದ್ರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಯಾರೂ ನಂಗೆ ಇಷ್ಟ ಆಗಿಲ್ಲ ಸ್ಮೆಲ್ಲು ಅನ್ನಂಗಿಲ್ಲ. ಆ ಥರ ಗಿಡ ಮೂಲಿಕೆಗಳಲ್ಲಿ ಬೇಯಿಸಿ ತೆಗ್ದಿರೋ ಇದು. ಆಮೇಲೆ ಹರಳೆಣ್ಣೆ ಹಾಕಿರೋದ್ರಿಂದ ನೀವು ಅನ್ಕೋಬೋದು ಇದೇನು ಹರಳೆಣ್ಣೆ ಹಾಕ್ಬಿಟ್ಟವ್ರೆ ಮೆತ್ಕೊಳ್ಳುತ್ತೇನೋ, ಹೋಗಲ್ಲ ಅಂತ. ಬಟ್ ಆದರೆ ಒಂದು ವಿಶೇಷವಾಗಿ ಒಂದು ವಸ್ತು ಹೇಳ್ತೀನಿ. ಅಂಟುವಾಳದ ಕಾಯಿ ಅಂತ ಕೇಳಿರ್ತೀರ. ಆ ಅಂಟುವಾಳ ಬಂದು ಶಾಂಪೂ ಆಗಿ ವರ್ಕ್ ಮಾಡುತ್ತೆ. ಅದು ನಾವು ತಲೆ ವಾಶ್ ಮಾಡಾದ್ಮೇಲೆ ನಾವು ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ನೆನೆ ತುಂಬ ಎಣ್ಣೆ ಹಚ್ಚಿದ್ದೆ. ಇವತ್ತು ನಾನು ಕಂಡೀಷ್ನರ್ ಹಚ್ಚಿಲ್ಲ. ಎಷ್ಟು ಸಿಲ್ಕಿ ಆಗೈತೆ ಏರು. ಆ ಥರ ಅಂಟುವಾಳ ಬಂದು ಆ ಕೆಲಸ ಮಾಡುತ್ತೆ. ಯಾಕಂದರೆ ಹರಳೆಣ್ಣೆ ಹಾಕಿರೋದ್ರಿಂದ ಗಟ್ಟಿಯಾಗಿ ಅವರು ಸ್ನಾನ ಮಾಡಿದಾಗ ಹಿಂಸೆ ಆಗಬಾರ್ದು ಅಂತ ಅಂಟುವಾಳನೂ ಸ್ವಲ್ಪ ಆ್ಯಡ್ ಮಾಡಿರ್ತೀವಿ. ಹಂಗಾಗಿ ಕಂಡೀಷ್ನರ್ ಎಫೆಕ್ಟು ಕೂಡ ಆಗಿರ್ತದೆ. ಎಣ್ಣೆ ಬಂದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಈಗ ಒಂದೇನು ಖುಷಿ ಅಂದರೆ, ನಾನು 250 ಗ್ರಾಮಲ್ಲಿ ತಗೊಳ್ಳಿ ಅಂತ ಹೇಳಿದವರು ಇವತ್ತು ಅರ್ಧ kg ಬುಕ್ ಮಾಡ್ತಿದ್ದಾರೆ, 1 kg ಬುಕ್ ಮಾಡ್ತಿದ್ದಾರೆ. ಈ ಥರದ್ದು 10 ಬಾಟ್ಲಿದೆ. ಈ ಥರದ್ದು ಬಂದು 10 ಬಾಟ್ಲಿದೆ ಇನ್ನೂ ರೆಡಿ. ಈಗ ಇಷ್ಟು ಇದೆ. ಈಗ ಪ್ಯಾಕ್ ಕೂಡ ಹಳೆ ಕಸ್ಟಮರ್ಗೆ ಇದಿಷ್ಟು ಪ್ಯಾಕ್ ಆಗಿರೋದು ನೋಡಿ, ಇಷ್ಟಿದೆ ಪ್ಯಾಕ್ ಆಗಿರೋದು. ಇವತ್ತಿಷ್ಟು ನೋಡಿ, ಇದೆಲ್ಲ ಪ್ಯಾಕ್ ಮಾಡಬೇಕು. ಹಂಗಾಗಿ ಫ್ರೆಂಡ್ಸ್, ಎಣ್ಣೆ ವಿಷಯದಲ್ಲಿ ನೋಡಿ ಫ್ರೆಂಡ್ಸ್, ಪ್ಯಾಕ್ ಕೂಡ ಅಷ್ಟೇ
ಸೇಫ್ಟಿಯಾಗಿ ಇದು ಓಪನ್ ಆಗಲ್ಲ, ಎಷ್ಟೇ ದೂರಕ್ಕಿರ್ಬೋದು ಇದೇ ಥರ ಪ್ಯಾಕ್ ಮಾಡಿ ಹುಷಾರಾಗಿ ಕಳಿಸ್ತೀವಿ. ಬೇಕು ಅಂದರೆ ವಿಡಿಯೋ ಮಾಡಿಕೊಂಡು ಅಕಸ್ಮಾತ್ ಹಂಗೂ ಡ್ಯಾಮೇಜ್ ಆಯಿತು ಅಂದರೆ ನಾನು ಅಮೌಂಟು ಕೂಡ ಹಾಕಿ ಮತ್ತೆ ಬೇಕು ಅಂದರೆ ಇನ್ನೂ ಒಂದು ಬಾಟ್ಲ್ ಕಳಿಸ್ಕೊಡ್ತೀನಿ. ಯಾಕಂದರೆ ಎಣ್ಣೆ ತರಿಸ್ತಾ ಇರ್ತೀವಿ, ಏನಾಗುತ್ತೋ ಅನ್ನೋದು ಭಯ ಇದ್ದೇ ಇರುತ್ತೆ. ಬಟ್ ಈ ಥರನೇ ನಾನು ಪಾರ್ಸಲ್ ಕಳಿಸೋದು. ಇವತ್ತು ನೋಡಿ ಇಷ್ಟು ಪಾರ್ಸಲ್ ಆಗಲೇ ರೆಡಿ ಮಾಡಿ ಇಟ್ಟಿದ್ದೀವಿ, ಇದು ಕಳಿಸ್ಬೇಕು. ಈ ಥರ ಸುಮಾರು ಜನ ಒಂದೇನು ಅಂದರೆ ಒಂದು ಖುಷಿ ಒಂದೊಂದು ಕೆ ಜಿ ತಗೋತಿದ್ದಾರಲ್ಲ. ಯಾಕಂದರೆ ಎಷ್ಟೋ ಜನ ಎಣ್ಣೆನೇ ಯೂಸ್ ಮಾಡದೇ ಇದ್ದವರು ನಾನು 250 ಗ್ರಾಮ್ ತಗೊಳ್ಳಿ ಅಂತಿದ್ದರು, ಒಂದೊಂದು ಕೆ ಜಿ ಬುಕ್ ಮಾಡಿದ್ದಾರೆ. ಇವತ್ತು 1 ಕೆ ಜಿ ಒಬ್ಬರು ಮಾಡಿದ್ದಾರೆ, ಅರ್ಧ ಕೆ ಜಿ ಒಬ್ಬರು ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ದೋ ಸಾಕು 250 ತಗೊಂಡು ಒಬ್ಬೊಬ್ರು ಅದು ರಿಸಲ್ಟ್ಸ್ ನೋಡ್ಬಿಟ್ಟು ನೆಕ್ಸ್ಟು ತಗೊಳ್ಳಿ ಅಂತ. ಬಟ್ ಆದರೆ ಒಂದ್ಸರಿ ತಗೊಂಡು ಅರ್ಧ ಕೆ ಜಿ ಬಂದಿದ್ದಾರೆ, 1 ಕೆ ಜಿ ಬಂದಿದೆ, 2 ಬಾಟ್ಲು ತಗೋತಿದ್ದಾರೆ ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದು 250 ಗ್ರಾಮ್ಸ್ ಇರುತ್ತೆ, 300 ರೂಪಾಯಿ ಫ್ರೀ ಶಿಪ್ಪಿಂಗು. ಎಣ್ಣೆ ಮಾತ್ರ ನಾನು ಹೇಳ್ತಿದ್ದಂಗೆ ನನ್ನ ಮನಸಾಕ್ಷಿ ಪ್ರಕಾರ ನನಗಿಷ್ಟ ಆದಿದ್ದೆ ನಾನು ಮಾಡೋದು. ಯಾಕಂದರೆ ಆನ್ಲೈನಲ್ಲೆಲ್ಲ ಬಂದಾಗ ನಾವು ಹಂಗೆಲ್ಲ ತೋರ್ಸೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ, ಯಾಕಂದರೆ ರಿಸಲ್ಟ್ ಚೆನ್ನಾಗಿದೆ. ಇದು ಸುಮಾರು ನಾನು 15 ವರ್ಷದಿಂದ ಮಾಡ್ತಿರೋದು. ಈ ಬಿಸ್ನೆಸ್ ಆಗಂತೂ ಮಾಡಿರಲಿಲ್ಲ, ಈಗ ಯೂಟ್ಯೂಬ್ ಬಂದಮೇಲೆ ಮಾಡಬೇಕು ಅಂದಿದ್ದು. ಎಲ್ಲ ತಗೊಳ್ಳೋದಕ್ಕಿಂತ ನಾವೇನಾದರೂ ಚೇಂಜಸ್ ಆಗಿ ಜನಕ್ಕೆ ಯೂಸ್ ಆಗಲಿ, ಡಿಫ್ರೆಂಟ್ ಆಗಿರಬೇಕು ಅಂತ ಬಂದಿರೋದು. ಈಗ ನಿಮಗೆ ಗೊತ್ತು, ನನ್ನ ಹತ್ರ ಕ್ರೀಮ್ ತಗೋತಾ ಇದ್ದೀರಾ, ಡೈ ತಗೋತಾ ಇದ್ದೀರಾ, ನಮ್ಮ ಶಾಪಲ್ಲಿರೋ ಐಟಮ್ಸು ಸ್ಯಾರೀಸು, ಟಾಪ್ಸು, ಲೆಗಿನ್ಸ್ ಎಲ್ಲ ತೊಗೊಂಡಿದ್ದೀರಾ. ಅದೇ ಥರ ಏರ್ ಆಯಿಲ್ನ ಸುಮಾರು ಜನ ತಗೊಂಡಿದ್ದಾರೆ. ಇನ್ನು ಮುಂದೆ ಯಾರು ತಗೊಂಡಿಲ್ಲ ಅನ್ನೋರು ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ತಗೊಂಡು ಯೂಸ್ ಮಾಡಿ ನನಗೆ ರಿಸಲ್ಟ್ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ನೋಡಿದವರು ಪ್ರತಿಯೊಬ್ಬರು ಲೈಕ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ, ನಾನು ಅದೊಂದು ಈ ಚಿಕ್ಕ ಬಾಟ್ಲು ಎಣ್ಣೆ ತಗೊಳ್ಳೋದ್ರ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.